ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಸೀರೀಸ್ನಲ್ಲಿ 2ನೇ ದಿವಸವಾದ ಇವತ್ತು ಮಾಡ್ತಿರುವಂತಹ ರೆಸಿಪಿ ಟೊಮೆಟೊ ದೋಸೆ. ಬರೀ 10 ನಿಮಿಷಗಳಲ್ಲಿ ಮಾಡಬಹುದಾದ ಈ ದೋಸೆ ಬೆಳಗಿನ ಗಡಿಬಿಡಿ ದಿವಸಗಳಿಗೆ ಐಡಿಯಲ್ ಆಗಿರುವಂತಹ ರೆಸಿಪಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮಿಕ್ಸರ್ ಜಾರಿಗೆ 2 ಟೊಮೆಟೊವನ್ನು ದೊಡ್ಡದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನಂತರ 3 ಟೇಬಲ್ ಚಮಚ ಬಾಂಬೆ ರವಾ ಹಾಕಿ 3 ಅಥವಾ ಖಾರಕ್ಕೆ ತಕ್ಕಷ್ಟು ಒಣಮೆಣಸು, 1 ಇಂಚು ಶುಂಠಿ, 1 ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಜೀರಿಗೆ, 1 ದಂಟು ಕರಿಬೇವು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಸೇರಿಸಿ ಅರ್ಧ ಕಪ್ ನೀರಿನೊಂದಿಗೆ ನುಣ್ಣಗೆ ಅರ್ಕೊಳ್ಬೇಕು. ಅರೆದಿರುವಂತಹ ಮಿಶ್ರಣವನ್ನು ಪಾತ್ರೆಗೆ ವರ್ಗಾಯಿಸಿ ನಂತರ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿ ಅರ್ಧ ಕಪ್ ನೀರು ಸೇರಿಸಿ ಗಂಟಿಲ್ಲದಂತೆ ಮಿಶ್ರಣವನ್ನು ತಯಾರಿಸಬೇಕು. ಈ ರೀತಿ ವಿಸ್ಕ್ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇದ್ರೆ ಗಂಟುಗಳು ಬೇಗ ಒಡೆಯೋದಕ್ಕೆ ಸಹಾಯ ಆಗತ್ತೆ. ಕಲ್ಸ್ಕೊಂಡಾಯಿತು, ಹದ ಸ್ವಲ್ಪ ದಪ್ಪ ಇದೆ ಅಂತ ಅನಿಸ್ತು, ಹಾಗಾಗಿ ಪುನಃ ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟನ್ನು ತಯಾರಿಸ್ಕೊಂಡಾಯಿತು. ನೋಡಿ, ಈ ಹದದಲ್ಲಿದೆ. ಇನ್ನು ಬಿಸಿಯಾಗಿರುವ ದೋಸೆ ಕಾವಲಿಗೆ ಎಣ್ಣೆ ಸವರಿ 1 ಸೌಟು ದೋಸೆ ಹಿಟ್ಟನ್ನು ಹದವಾಗಿ ಸ್ಪ್ರೆಡ್ ಮಾಡಬೇಕು. ನಂತರ ಮುಚ್ಚಳ ಮುಚ್ಚಿ ಬೇಯಿಸಿ ಬೆಂದ ನಂತರ ಮೇಲಿಂದ ನಾನಿಲ್ಲಿ ಅರ್ಧ ಚಮಚ ತುಪ್ಪ ಹಾಕ್ತಾ ಇದ್ದೇನೆ. ಎಣ್ಣೆಯನ್ನಾದರೂ ಹಾಕೋಬಹುದು. ಚೆನ್ನಾಗಿ ಸ್ಪ್ರೆಡ್ ಮಾಡಿ ದೋಸೆಯನ್ನು ತೆಗಿಬೋದು. ಇನ್ಸ್ಟೆಂಟ್ ಹಾಗೂ ಟೇಸ್ಟಿಯಾಗಿರುವ ಟೊಮೆಟೊ ದೋಸೆ ಈಗ ರೆಡಿ ಆಯಿತು. ನಾನು ಹೀರೆಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿರೋದು. ನಿಮ್ಗಿಷ್ಟವಾಗಿರುವಂತಹ ಯಾವುದೇ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ತುಂಬಾ ಸರಳವಾಗಿರುವಂತಹ ಈ ಟೊಮೆಟೊ ದೋಸೆ ಬೆಳಗಿನ ಉಪಹಾರ ಮಾತ್ರವಲ್ಲ, ರಾತ್ರಿಗೂ ಕೂಡ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾಳೆ ಯಾವ ತಿಂಡಿ ಜೊತೆ ಬರ್ತೇನೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಆಯ್ತಾ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.